ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕುರ್ಚಿ ಕದರದ ಮಧ್ಯೆಯೂ ಕಾಂಗ್ರೆಸ್ ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟೂರ್ ಹೊರಟಿದ್ದಾರೆ. ಶಾಸಕರ ಟೂರ್ ಬಗ್ಗೆ ಏನೂ ಗೊತ್ತಿಲ್ಲ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷರಾಗಿರುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡುವುದನ್ನ ಬೀದಿ ನಾಯಿಗಳಿಗೆ ಹೋಲಿಸಿದ್ದು ಸಚಿವ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ. ಈಗ ಮಹದೇವಪ್ಪರವರ ಮಾತಿಗೆ ಶಿವಕುಮಾರ್ ಆಪ್ತ ಶಾಸಕರು ನಿಯತ್ತಿನ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು, ಇದೆಲ್ಲ ಲೋಕಲ್ ವಿಷಯ, ಇದರ ಬಗ್ಗೆ ನಾನೇನು ಮಾತಾಡೋದಿಲ್ಲ ಅಂಥೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಕುಟುಂಬ ಸಮೇತ, ಅದೇ ರೀತಿ ಈ ಸಲ ಹೋಗ್ತಾ ಇದ್ದೀವಿ. ಯಾರು ಬೇಡ ಇಲ್ಲೇ ಬಿಟ್ಬಿಡ್ತೀವಿ, ಆ ಬ್ಯಾಗ್ಕೊಂಡು ಹಿಂಗೆ ಹೋಗಿ ಯಾರೇ ತಡೆಯೋ ಪ್ರಯತ್ನ ಮಾಡಿದ್ರು ಅದು ಸರಿಯಾದಂಥದ್ದಲ್ಲ. ಅವರ ಹಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಟೂರ್ ಹೋಗೋದು, ಅವ್ರು ಅಲ್ಲಿ ಹೋದರು ಇಲ್ಲಿ ಹೋದರು ಹಂಗೆ ಇವೆಲ್ಲ ಚೆನ್ನಾಗೂ ಇರೋದಿಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಎಲ್ಲರೂ. ರಾಜ್ಯದಲ್ಲಿ ಕುರ್ಚಿ ಕದನ ನಡೆಯುತ್ತಿರುವಾಗಲೇ ಕಾಂಗ್ರೆಸ್ ಶಾಸಕರ ವಿದೇಶ ಪ್ರಯಾಣ ಶುರುವಾಗಿದೆ. ಇವತ್ತು ರಾತ್ರಿ ಬೆಂಗಳೂರಿನಿಂದ ಒಂದು ಟೀಮ್, ದೆಹಲಿಯಿಂದ ಮತ್ತೊಂದು ಟೀಮ್, ನಾಳೆ ಮತ್ತು ನಾಡಿದ್ದು ಬೇರೆ ಬೇರೆ ಟೀಮ್ಗಳಾಗಿ ವಿದೇಶಕ್ಕೆ ಹಾರುತ್ತಿದ್ದಾರೆ. ಬೆಂಗಳೂರಿನಿಂದ ಇಂದು ರಾತ್ರಿ ಹೊರಡುವವರ ಪೈಕಿ ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಮಪ್ರಭು ಪಾಟೀಲ್, ಚಿಕ್ಕಮಗಳೂರು ಶಾಸಕ ಎಚ್.ಡಿ. ತಮ್ಮಯ್ಯ, ಜಗಳೂರು ಶಾಸಕ ಬಿ. ದೇವೇಂದ್ರಪ್ಪ ಇದ್ದಾರೆ. ದೆಹಲಿ ಏರ್ಪೋರ್ಟ್ನಿಂದ ಹೆಗ್ಗಡದೇವನಕೋಟೆ ಶಾಸಕ ಅನಿಲ್ ಚಿಕ್ಕಮಾದು, ಕೆಆರ್ ನಗರ ಶಾಸಕ ರವಿಶಂಕರ್ ಸೇರಿದಂತೆ ಕೆಲ ಶಾಸಕರೂ ಹೋಗಲಿದ್ದಾರೆ. ನಿನ್ನೆಯೇ ಎಲ್ಲರೂ ದೆಹಲಿಗೆ ಹೋಗಿದ್ದು, ಇಂದು ದೆಹಲಿಯಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಾಸಕರ ಪ್ರವಾಸದ ಬಗ್ಗೆ ಮಾತನಾಡಲು ಆಸಕ್ತಿ ತೋರಲಿಲ್ಲ. ಇದೆಲ್ಲ ಲೋಕಲ್ ಇಶ್ಯೂ, ಸಿಎಂ ಡಿಸಿಎಂ ನೋಡ್ಕೊಳ್ತಾರೆ ಬಿಡಿ ಅಂದ್ರು. ನಾನು ಪದೇ ಪದೇ ಎಲ್ಲ ಟೂರ್ ಹೋಗೋದು, ಅವ್ರು ಅಲ್ಲಿ ಹೋದರು ಇಲ್ಲಿ ಹೋದರು ಹಂಗೆ ಇವೆಲ್ಲ ಚೆನ್ನಾಗೂ ಇರೋದಿಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಎಲ್ಲರೂ. ಶಾಸಕರ ಪ್ರವಾಸದ ಬಗ್ಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಟೂರ್ಗೆ ಯಾರು ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಎಂಬ ಹೇಳಿಕೆ ಮೂಲಕ ಯಾರೋ ಒಬ್ಬರು ಸ್ಪಾನ್ಸರ್ ಮಾಡಿರಬಹುದೇನೋ ಎಂಬ ಪ್ರಶ್ನೆ ಉದ್ಭವಕ್ಕೆ ಎಡೆಮಾಡಿಕೊಟ್ಟಿದ್ದಾರೆ. ಆದರೆ ಯಾರ ಸ್ಪಾನ್ಸರ್ ಅಲ್ಲಿಲ್ಲ, ನಾನು ಸ್ಪಾನ್ಸರ್ ಮಾಡುವುದಕ್ಕೆ ಸಿಎಂ ಆಗಬೇಕಿತ್ತಾ ಎಂದಿದ್ದಾರೆ ಪಶುಸಂಗೋಪನಾ ಸಚಿವ ಕೆ. ವೆಂಕಟೇಶ್. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವರುಂಟು, ಟೂರ್ ಹೋಗ್ತಾ ಇರೋರುಂಟು. ಅವರವರು ಸ್ನೇಹಿತರೆಲ್ಲ ಸೇರಿಕೊಂಡು ಚರ್ಚೆ ಮಾಡಿಕೊಂಡು ಒಟ್ಟಾಗಿ ಹೋಗೋಕೆ ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ಯಾರ ಪ್ರಯೋಜಕನೂ ಇಲ್ಲ. ಅವರವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಪ್ರಯೋಜಕ ನಾನೇ ಮಾಡಿ ಪ್ರಯೋಜಕ ನಾನು ಮುಖ್ಯಮಂತ್ರಿ ಆಗ್ಬೇಕಾ? ನಾನೇ ಮಾಡಕ್ಕೆ ಹೋಗಿ ಮುಖ್ಯಮಂತ್ರಿ ಆಗೋರು ಮಾಡ್ತಾ ಇರೋದು ನನಗೆ ಗೊತ್ತಿಲ್ಲ. ಈ ಮಧ್ಯೆ ಶಾಸಕರ ವಿದೇಶಿ ಪ್ರವಾಸಕ್ಕೂ ಕುರ್ಚಿ ಕಚ್ಚಾಟಕ್ಕೂ ಸಂಬಂಧವಿಲ್ಲ ಅಂತಾರೆ ಕೆಲ ಸಚಿವರು. ಯಾಕೆ ಹೋಗ್ತಾರೆ ಗೊತ್ತಿಲ್ಲ ನಮಗೆ. ಅವರು ಇಂಡಿವಿಜುವಲ್ ಆಗಿ ಅವರ ಡಿಸಿಷನ್, ಅದು ಅವರ ಹಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅವರು ಅಲ್ಲ, ಅವ್ರಿಗೇನು ಕೆಲಸ ಇಲ್ಲಲ್ಲ, ಬಡ್ಜೆಟ್ನಲ್ಲಿ ಏನು ಕೆಲಸ ಇದೆ ಅವ್ರಿಗೆ? ಬಡ್ಜೆಟ್ ಪ್ರಿಪರೇಷನ್ ಮಾಡೋರು ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟು. ಅವರು ಹೇಳೋದೆಲ್ಲ CLPಯಲ್ಲಿ ಹೇಳಿದ್ದಾರೆ. ಅದರಲ್ಲೇನು ದೊಡ್ಡ ಏನು ನಾಯಕತ್ವ ವಿಚಾರಕ್ಕೂ ಇದಕ್ಕೆ ಸಂಬಂಧ ಇಲ್ವಾ? ಅದೇನು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರ್ತದೆ ನೋಡಿ. ಏನೇ ಚರ್ಚೆ ಇದ್ರೂ ಕೂಡ ಅದು ದೆಹಲಿ ಮಟ್ಟದಲ್ಲಿ, ರಾಜ್ಯದಲ್ಲಿ ಚರ್ಚೆ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಏನು ಡೆಲ್ಲಿ ಹೈಕಮಾಂಡ್ ಏನು ಹೇಳ್ತಾರೆ ಆ ರೀತಿ ನಡ್ಕೊಳ್ಳೋದು ನಮ್ಮ ಕರ್ತವ್ಯ. ಅಧಿಕಾರ ಹಂಚಿಕೆ, ಶಾಸಕರ ಟೂರ್ ಬೆನ್ನಲ್ಲೇ ದಲಿತ ಸಿಎಂ ಕೂಗು. ಮಹದೇವಪ್ಪ ಬೆನ್ನಿಗೆ ನಿಂತ ಡಾಕ್ಟರ್ ಜಿ. ಪರಮೇಶ್ವರ್. ನಾಯಕತ್ವ ವಿಚಾರಕ್ಕೂ ಇದಕ್ಕೆ ಸಂಬಂಧ ಇಲ್ವಾ? ಅದೇನು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರ್ತದೆ? ನಮ್ಮಲ್ಲಿ ಏನು ನಾಯಕತ್ವ ಗೊಂದಲ ಇಲ್ಲ. ನೋಡಿ, ಏನೇ ಚರ್ಚೆ ಇದ್ರೂ ಕೂಡ ಅದು ದೆಹಲಿ ಮಟ್ಟದಲ್ಲಿ. ಮೀರಿಸುವಂತ ಲೀಡರ್ಗಳಿದ್ದೀವಿ ನಾಯಿಲ್ವಾ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆಗಳು ನಡೆದಿರೋವಾಗಲೇ ನಾನೂ ಸಿಎಂ ಆಗೋದಕ್ಕೆ ಸಮರ್ಥ ಅಂದಿದ್ರು ಮಹದೇವಪ್ಪ ಸಮರ್ಥರೇ ಅಂದ್ರು ಪರಮೇಶ್ವರ್. ಆದ್ರೆ ಸಿಎಂ ಇರೋವಾಗ ಯಾಕೆ ಆ ಚರ್ಚೆ ಅಂದ್ರು KN ರಾಜಣ್ಣ. ಎಲ್ಲರನ್ನು ಮೀರಿಸುವಂತ ಲೀಡರ್ಗಳಿದ್ದೀವಿ ನಾಯಿಲ್ವಾ? ಇದ್ದಾರೆ ಎಲ್ಲ ಪಕ್ಷ ಮತ್ತು ಸನ್ನಿವೇಶ ಅವಕಾಶಗಳು ಬಂದಾಗ ಖಂಡಿತ ಬರೋ ತನಕ ವೆಯ್ಟ್ ಮಾಡಬೇಕು. ಹೌದು, ಅವರ ಅಭಿಪ್ರಾಯ ಹೇಳಿದ್ದಾರೆ. ಮಹದೇವಪ್ಪನವರು ಸಮರ್ಥರಿದ್ದಾರೆ. ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಮರ್ಥ್ಯ ಇದೆ. ಅದಕ್ಕೆ ಹೇಳಿದ್ದಾರೆ ಅವರು. ಅದಕ್ಕೆ ನಾನು ಬೇಡ ಅಂತ ಹೇಳ, ಅದನ್ನ ತಪ್ಪು ಅಂತ ನಾವು ಹೇಳಕ್ಕಾಗೋದೇ ಇಲ್ಲ. ಅವರ ಅಭಿಪ್ರಾಯ ಅದು. ನಾವು ಯಾರೋ 10 ಜನ ನನ್ನ ಪರವಾಗಿ
ಜೈಕಾರ ಹಾಕಿದರೆ ಆಗೋದಿಲ್ಲ. ಈಗಾಗಲೇ ಬಜೆಟ್ ಮಾಡ್ತಿಲ್ಲನ್ರಿ, ಬಜೆಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ವಾ? ಆಫ್ಟರ್ ಬಡ್ಜೆಟ್. ಅಯ್ಯೋ, ರಾಜಕಾರಣದಲ್ಲಿ ಇವಾಗ ಇದ್ದಿದ್ದೀನಿ 10 ನಿಮಿಷಕ್ಕಿರೋದಿಲ್ಲಪ್ಪ, ಎಷ್ಟೋ ಬದಲಾವಣೆಗಳಾಗ್ಬಿಡ್ತಾರೆ. ಹೀಗೆ ಮಾತನಾಡುತ್ತಿರುವಾಗಲೇ ಮಹದೇವಪ್ಪನವರು ಬೀದಿನಾಯಿ ಮಾತುಗಳನ್ನಾಡಿದ್ರು. ಹೈಕೋರ್ಟ್ ಆದೇಶ ಉಲ್ಲೇಖಿಸಿ ಮಾತನಾಡುತ್ತಾ ಬೀದಿ ನಾಯಿಗಳನ್ನೆಲ್ಲ ಒಳಗಾಕಿ ಅಂತ ಹೈಕೋರ್ಟೇ ಹೇಳಿದೆ. ನಾಯಿ ಬಾಲ ಅಲ್ಲಾಡಿಸಬೇಕೇ ಹೊರತು ಬಾಲವೇ ನಾಯಿ ಅಲ್ಲಾಡಿಸೋದಕ್ಕಾಗುತ್ತಾ ಎಂಬ ಪ್ರಶ್ನೆ ಎತ್ತಿದ್ದರು. ಇದಕ್ಕೆ ಡಿಕೆ ಶಿವಕುಮಾರ್ ಟೀಮ್ ಟಾಂಗ್ ಕೊಟ್ಟಿದೆ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು. ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ. ಆ ನಾಯಿಗಳ ಸ್ವಭಾವ ಅದು. ನೋಡಿದೆ, ನಾನು ವಿಡಿಯೋ ನೋಡಿದೆ. ಆ ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರೊಬ್ಬರು ಶಾಸಕರಲ್ವಾ, ಮತ್ತು ಅವ್ರು ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲಿಸಿದ್ದಾರೆ ಅವ್ರೀಗ. ಡಿ ಕೆ ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್, ಸಿದ್ದರಾಮಯ್ಯ ಅವ್ರ ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ? ಯಾವ ಅರ್ಥದಲ್ಲಿ ಅವರು ಅದನ್ನು ಹೇಳಿದಾರೋ ಗೊತ್ತಿಲ್ಲ. ಯಾರನ್ನ ನಾಯಿ ಅಂತ ಕರೆದಿದ್ದಾರೋ ಗೊತ್ತಿಲ್ಲ, ಯಾರನ್ನ ಬಾಲ ಅಂತ ಹೇಳಿದಾರೋ ನನಗಂತೂ ಗೊತ್ತಿಲ್ಲ. ಬಾಲ ನಾಯಿಗೆ ಅಳ್ಳಾಡ್ಸೋದು, ನಾಯಿ ಬಾಲ ಅಳ್ಳಾಡ್ಸೋದು ಅಂತೇನೋ ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಅವರಷ್ಟು ಅನುಭವ ನಮಗೆಲ್ಲ ಇಲ್ಲ. ಅವ್ರು ನಮ್ಮ ಹಿರಿಯರು, ನಮ್ಮ ನಾಯಕರು, ಅವ್ರಿಗೆ ಕೇಳಬೇಕು ತಾವು. ಸಿದ್ದು ಖರ್ಗೆ ಜೊತೆ ಮಾತಾಗಿದೆ, ಕದ್ದು ಮುಚ್ಚಿ ಮಾತಾಡಿಲ್ಲ. ಸೂಕ್ತ ಸಮಯದಲ್ಲೇ ಸಿಎಂ ಸೂಕ್ತ ಉತ್ತರ ಕೊಡ್ತಾರೆ. ಶಾಸಕರ ವಿದೇಶಿ ಪ್ರವಾಸ, ಮಹದೇವಪ್ಪ ಹೇಳಿಕೆ ಬಗ್ಗೆ ಡಿಕೆ ಶಿವಕುಮಾರ್ ಮಾರ್ಮಿಕ ಮಾತುಗಳ ಮೂಲಕ ಟಕ್ಕರ್ ಕೊಟ್ರು. ಎಲ್ಲರಿಗೂ ಎಲ್ಲದಕ್ಕೂ ಉತ್ತರ ಕೊಡಲು ಆಗಲ್ಲ, ಉತ್ತರ ಕೊಡೋದಕ್ಕೆ ಹೋಗಲ್ಲ. ನಾನು, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಮಾತಾಡಿದ್ದೀವಿ ಗೊತ್ತಿದೆ. ಸಿದ್ದರಾಮಯ್ಯ ಅವರೇ ಸೂಕ್ತ ಸಮಯದಲ್ಲಿ ಹೇಳ್ತಾರೆ ಎಂದು. ನಾನು ಮಹದೇವಪ್ಪನಿಗೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ. ಇದು ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನು ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಬ್ಯುಸಿಯಲ್ಲಿದ್ದಾರೆ. ರೈತ ಸಂಘಟನೆಗಳೊಂದಿಗೆ ಚರ್ಚಿಸಿ ಬೇಡಿಕೆಗಳ ಪಟ್ಟಿ ಪಡೆದಿದ್ದಾರೆ. ಹಾಗೆ ನಾನಾ ಇಲಾಖೆಗಳು, ಸಂಘಟನೆಗಳ ಮನವಿಯನ್ನೂ ಸ್ವೀಕರಿಸುತ್ತಿದ್ದಾರೆ. ಸಿಎಂ ಬಜೆಟ್ ಮಂಡಿಸುವ ಹೊತ್ತಿಗೆ ವಿದೇಶಕ್ಕೆ ಹೋಗಿರುವ ಶಾಸಕರೆಲ್ಲರೂ ವಾಪಸ್ ಬರ್ತಾರಾ ಇಲ್ವಾ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.